ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ತಾಳಿಕೋಟೆ ತಾಲೂಕಿನ ಹಗರಂಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿರುವಂತಹ ಭಾವಚಿತ್ರಕ್ಕೆ ಚಪ್ಪಲಿಯಾರ ಹಾಕಿ ಗ್ರಾಮದಲ್ಲಿ ಉದ್ವೇಗ ಪರಿಸ್ಥಿತಿ ಉಂಟು ಮಾಡಿದ್ದ ಆರೋಪಿ ಯಲ್ಲಾಲಿಂಗ ಬಸಪ್ಪ ಚಿಗರಿಯವರನ್ನ ಕೂಡಲೇ ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ತಾಲೂಕು ಅಧ್ಯಕ್ಷರಾದಂಥ ಮುತ್ತು ಟಕ್ಕಳಕ್ಕಿ ಆಗ್ರಹಿಸಿದರು. ಇಲ್ಲಿನ ತಹಶೀಲ್ದಾರ್ ಆದಂತಹ ಬಲರಾಮ್ ಕಟ್ಟಿಮನಿ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಸರ್ವ ಜಾತಿಯ ಜನರು ಸಹೋದರರಂತೆ ಬದುಕು ನಡೆಸ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಅಲ್ಲಿನ ಪರಿಸ್ಥಿತಿಯನ್ನ ಹದಗೆಡಿಸಲು ಈ ರೀತಿಯಲ್ಲಿ ಮಾಡ್ತಾ ಇರೋದು ಖಂಡನೀಯ. ಕೂಡಲೇ ಆರೋಪಿಯನ್ನ ರಾಜ್ಯದಿಂದ ಗಡಿಪಾರು ಮಾಡಿ ಮುಂದೆ ಇಂತಹ ಪ್ರಕರಣಗಳು ನಡೆಯದಂತೆ ನೋಡ್ಕೊಳ್ಬೇಕು ಎಂದು ಹೇಳಿದರು. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಯಲ್ಲಪ್ಪ ಚಿಗರಿ ಅನ್ನುವಂಥ ವ್ಯಕ್ತಿ ಚಪ್ಪಲಿ ಹಾರ ಹಾಕುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ. ಆತನಿಗೆ ಗಡಿಪಾರು ಮಾಡಬೇಕು, ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸಬೇಕಂತೇಳಿ ಮಾನ್ಯ ಕರ್ನಾಟಕ ಸರ್ಕಾರ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ಗೆ ನಾವು ಈ ಮೂಲಕ ತಹಸೀಲ್ದಾರ್ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಇಂಥ ವ್ಯಕ್ತಿಗಳು ಏನ ಸ್ವತಂತ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಹೋರಾಟಗಾರರು ಇಂಥವೆಲ್ಲ ಕೃತ್ಯಗಳನ್ನು ಏನು ಎಸಗಿತಾ ಇದ್ದಾರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು, ಇಲ್ಲಾಂದ್ರೆ ಗಡಿಪಾರು ಮಾಡಬೇಕು ಅವ್ರನ್ನ. ಇಂಥವ್ರನ್ನೆಲ್ಲ ದೇಶದಲ್ಲಿ ಸಮಾಜದಲ್ಲಿ ಇಡೋದ್ರಿಂದ ಸಮಾಜಗಳು ಹಾಳಾಗ್ತದೆ, ಕೋಮು ಗಲಭೆಗಳು ಸೃಷ್ಟಿಯಾಗ್ತಾ ಇದೆ. ಹಳ್ಳಿಗಳಲ್ಲಿ ಕೋಮು ಗಲಭೆ ವಾತಾವರಣಗಳು ಸೃಷ್ಟಿಯಾಗ್ತಾ ಇದ್ದೇವೆ. ಆದ ಕಾರಣದಿಂದ ಘನ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಇಂತಹ ನೀಚ ನಾಲಾಯಕ ಸುಳಿ ಮಕ್ಕಳನ್ನ ಕೂಡಲೇ ಗಡಿಪಾರು ಮಾಡಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಸಂಘಟನೆ ವತಿಯಿಂದ ಏನು ನಾವಿವತ್ತು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಕ್ಕೆ ಬಂದಿದ್ವಿ. ಆ ಮನವಿ ವಿಷಯ ಏನಂದ್ರೆ 19ನೇ ವಿದ್ಯಾಬೇಳ ತಾಲೂಕಿನ ತಾಳಿಕೋಟೆ ಗ್ರಾಮದ ಹಗರೂರು ಗ್ರಾಮದಲ್ಲಿ ವಿಶ್ವಕಂಡ ಮಹಾನ್ ವ್ಯಕ್ತಿ, ಮಹಾನ್ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆ ಕಿಡಿಗೇಡಿ ಚಿಗಿರಿ ಅವ್ರನ್ನ ಕೂಡಲೇ ಈಗ ಆಲ್ರೆಡಿ ತಾಳಿಕೋಟೆ ಪೊಲೀಸ್ ಸ್ಟೇಷನ್ದಲ್ಲಿ ಬಂಧನ ಆಗಿದೆ. ಆ ವ್ಯಕ್ತಿಯನ್ನ ಕೂಡಲೇ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಒಂದು ವೇಳೆ ಗಡಿಪಾರನ್ನ ಮಾಡದೇ ಹೋದಲ್ಲಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಸಂಘಟನೆಯಿಂದ ಇಡೀ ರಾಜ್ಯದಂತೆ ಹೋರಾಟ ಮಾಡಬೇಕೆಂದು ಇವತ್ತಿನ ದಿವಸ ಘಂಟಾಘೋಷದಲ್ಲಿ ಹೇಳಲು ಇಷ್ಟಪಡ್ತೇನೆ. ಬಂಧುಗಳೇ, ತನ್ನ ಸ್ವಾರ್ಥ ಜೀವನಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ನಾಲಾಯಕ ಅಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು. ಅಂತ ನಾಲ್ಕರ ಈ ಕರ್ನಾಟಕ ರಾಜ್ಯದಲ್ಲಿ ಇರಲು ಅರ್ಹತೆ ಇಲ್ಲ. ತನ್ನ ಸ್ವಾರ್ಥ ಜೀವನಕ್ಕೋಸ್ಕರ ಈ ಕೃತ್ಯ ಮಾಡಿರ್ತಕ್ಕಂಥ ನಾಲ್ಕ ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಹೇಳ್ತೀನಿ ಬಂಧುಗಳೇ, ಆ ವ್ಯಕ್ತಿಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವನ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಏನು ಇವತ್ತಿನ ದಿವಸ ಮನವಿ ಈ ಮನವಿ ನಾವು ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಕ್ಕೆ ಬಂದಿದ್ವಿ. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದಲಿತ ಪರ ಮತ್ತು ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ವತಿಯಿಂದ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ಬಂಧುಗಳೇ.